ಧರ್ಮಗಳ ಕಾಳ್ಗಿಚ್ಚಿಗೆ ಬಾವಲಿ ಬಲಿ ಮರುಕ ಪಡದ ಕಿರುಕಲೆದೆಯ ನೋಟ ಕಂಡು ಏಸಿತು ಶರಣೆಂಬ ಧರ್ಮದೆಗೆ ತೀರಿ ತಿರುಳು ಕಥೆಯರುಣ ಅಳುವ ನಗುವ ಸಮವ ಬೆಸವು ಉರಿಯುತ್ತಿರಲಿ ಎದೆಯಲಿ ಕರುಣ. ಬ್ರೇಕ್ ಆದ್ಮೇಲೆ ಜಂಗ್ಲಿ ಜಟ ಇದರ ಚರ್ಚೆ ಮುಂದುವರಿಸ್ತೀವಿ. ನಮ್ಮೊಂದಿಗೆ ಇದರ ನಿರ್ದೇಶಕರು, ಇದರ ನಾಯಕಿ ನಟಿ ಮತ್ತು ನಾಯಕ ನಟ ಕೂಡ ಈ ಚರ್ಚೆಯಲ್ಲಿದ್ದಾರೆ. ಈಗಾಗಲೇ ಒಂದು ಸೇಡೊಂದೇ ಪರಮಗುರಿ ಅನ್ನುವಂತಹ ಒಂದು ಲೈನ್ ಅನ್ನು ಬಳಸ್ತೀರಿ. ಜಟ್ಟ ನಿಜಕ್ಕೂ ಸೇಡಿಗೆ ಬಿದ್ದಂತ ಮನುಷ್ಯನ, ಸೇಡಿಗೆ ಬಿದ್ದ ನಂತರ ಆತ ಒಂದು ತಿರುವನ್ನು ಪಡ್ಕೊಳ್ತಾನ. ಇಲ್ಲಿ ಎಲ್ಲೋ ಮಲೆನಾಡಿನ ಭಾಗಗಳಲ್ಲಿ ಕಾಣಿಸ್ಕೊಳ್ಳುವಂತಹ ನಕ್ಸಲಿಸಂನ ನೆರಳು ಕೂಡ ಕಾಣಿಸ್ತಾ ಇದೆ. ಅದಕ್ಕೇನಾದ್ರು ಟ್ಯಾಲಿ ಮಾಡಿದ್ದಾರೆ ಕಥೆಯಲ್ಲಿ? ಹೇಗೆ ನಕ್ಸಲಿಸಂ ಆಸ್ ಇಶ್ಯೂ ಆಗಿಲ್ಲ ಸಿನಿಮಾದಲ್ಲಿ, ಬಟ್ ನಕ್ಸಲಿಸಂ ರೂಟ್ಸ್ ನ ನೀವು ಇಲ್ಲಿ ಕಾಣ್ಕೋಬಹುದು. ಯಾಕೆ ಒಬ್ಬ ನಕ್ಸಲ್ ಆಗ್ತಾನೆ ಇರೋದನ್ನ ನೀವು ನೋಡಿದ್ರೆ, ಕಾಡು ಜನಜೀವನದ ಭಾಗ, ಕಾಡು ಜನರಿಗೆ ಜನಜೀವನದ ಭಾಗ. ಅವನ ನಮ್ಮ ಇದರಲ್ಲಿ ಹೇಳ್ತಾನೆ, ಕಾಡು ನಮ್ಮ ತಾಯಿ ಅಂತ ಹೇಳ್ತಾರೆ. ಸೊ ಸಂಬಡಿ ಯಾರು ನೀವು ಹೊರಗಡೆಯಿಂದ ಬಂದಂತಹ ಒಬ್ಬ ಕಾರ್ಪೊರೇಟ್ ಗ್ರೀಡು ಅಥವಾ ಮಿಡಲ್ ಕ್ಲಾಸ್ ಇವರುಗಳು ಅವರ ವಿಸ್ತರಣೆ, ನನ್ನ ಮನೆ ಮುಂದೆ ಒಂದು ಪೋರ್ಟಿಕೋ ಒಂದು ಜಾಗ ಇಲ್ಲ ಅದಕ್ಕೆ ನಾ ಕಾಡು ಕಡಿತೀನಿ ಅಂತ ಬಂದಾಗ, ಸೊ ನೀವು ಒಂದು ಸಂಸ್ಕೃತಿಯನ್ನ, ಒಂದು ಸಬಾಲ್ಟರ್ನ್ ಕಲ್ಚರ್ನ ಸಂಪೂರ್ಣವಾಗಿ ಅವಾಗ ನಾಶ ಮಾಡ್ತಾ ಹೋಗ್ತೀರಿ. ಅದರ ಬೀಜಗಳು ಅಲ್ಲೇ ಬೀಳ್ತಾ ಇರ್ತೀರಿ. ನೀವು ಏನ್ ಇವತ್ತು ರೆಡ್ ಕಾರಿಡಾರ್ ಅಂತ ಹೇಳ್ತೀವಿ, ಇದು ಶುರು ಆಗಿದ್ದೆ ಇಲ್ಲಿಂದ. ಕಂಪ್ಲೀಟ್ ಡಿಸ್ರಿಗಾರ್ಡ್ ಟುವರ್ಡ್ಸ್ ಏನದು ಮೂಲ ನಿವಾಸಿಗಳ ಸಂಸ್ಕೃತಿ ಮತ್ತು ಅವರ ಜನಜೀವನಕ್ಕೆ ನಿಮ್ಗಿರುವಂತಹ ಏನದು ಅಹಂಕಾರದ ಇದು ಏನದು ತಿರಸ್ಕೃತ ಗುಣ ಏನಿದೆ, ಅದೇ ಇವಕ್ಕೆಲ್ಲ ಮೂಲ ಬೀಜಗಳಾಗ್ತವೆ. ಬೆಳವಣಿಗೆ ನೀವು ಮಾಡಲ್ಲ ಬಿಡಿ, ನಿಮ್ಗೆ ಹೆಂಗಿದ್ರು ಅದು ಹೊನ್ನಾವರ ಅಥವಾ ಮಲೆನಾಡು, ಬೆಂಗಳೂರಲ್ಲ. ಸೊ ನೀವು ಅಲ್ಲಿ ಯಾರು ಇದು ಕಟ್ಟಲ್ಲ, IT ಕಟ್ಟಲ್ಲ, ಓಕೆ. ಬಟ್ ಸನ್ಲಿ ಅಲ್ಲಿ ಏನೋ ಗಣಿ ಸಿಗತ್ತೆ ಅಂತ ನೀವು ಕೊಡಿತೀರಾ, ಅದು ಯಾವುದೋ ಮರಕ್ಕೆ ಹೊರಗಡೆ ಮಾರ್ಕೆಟ್ ಇದೆ ಅಂತ ಕಡಿತೀರಾ. ಕಡಿತಾ 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 ಹೋಗ್ತೀರಾ. ವಿಲ್ ನಾಟ್ ಬಿಲೀವ್, ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ ಮೆಗಾ ವಾಟ್ಸಿನ ಇದನ್ನ ಮಾಡಬಾರ್ದು ಅಂತ ಹೇಳಿ. ಕಂಪನಿಗಳು ಏನ್ ಮಾಡ್ತಿದೆ ಅಂತ ಹೇಳಿ ಮೆಗಾ ವಾಟ್ಸ್ ಮಾಡ್ತಾ ಇಲ್ಲ. ಅಂಡ್ ಗವರ್ಮೆಂಟ್ ಈಸ್ ಇನ್ ಹ್ಯಾಂಡ್ ಇನ್ ಗ್ಲೌಸ್. ಅವರು ಒಂದು ಪ್ರಾಜೆಕ್ಟ್ ಕೊಡೋ ಬದಲು 10 ಪ್ರಾಜೆಕ್ಟ್ ಕೊಡ್ತಿದ್ದಾರೆ, ಸಣ್ಣ ಸಣ್ಣದು. ಡಿಸ್ಟ್ರಕ್ಷನ್ ಸೇಮ್ ಇದೆ, ಕಳ್ಕೊಳ್ಳೋದು ಸೇಮ್ ಇದೆ. ಬಟ್ ಏನಾದ್ರು ಸುಪ್ರೀಂ ಕೋರ್ಟ್ ಮೆಗಾ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು ಹೆಂಗೆ ಕಾನೂನು ಮತ್ತೆ ನಿಯಮಗಳನ್ನು ಈ ರೀತಿ ತಿರುಚ್ಕೋತಾನೆ ಹೋಗ್ತಾ ಹೋಗುತ್ತೆ. ಸೊ ಜಟ್ಟಾದ ಅಗೇನ್ ಐ ಆಮ್ ಸೇಯಿಂಗ್, ಇದು ನಕ್ಸಲಿನ ಇದನ್ನೆಲ್ಲ. ಬಟ್ ಇಫ್ ಯು ಸಿ ಜಟ್ಟದಲ್ಲಿ ಅದೊಂದು ಕ್ಲಿಯರ್ ಆಗಿ ಬರ್ತದೆ, ದಟ್ ಅಲ್ಲೊಂದು ಸಬಾಲ್ಟರ್ ಕಲ್ಚರ್ ಬರುತ್ತೆ. ಒಂದು ಮಾದಿತಾಯಿ ಗುಡಿ ಇದೆ. ಆ ಮಾದಿತಾಯಿ ಗುಡಿ ಯಾವುದು ಅಂತ ಹೇಳಿದ್ರೆ ಒಂದು ಮರ, ಅದು ಒಂದು ಮರ ಉಂಟು. ಆ ಮರ ಇಟ್ಸ್ ಏನದು ಆಂಬ್ರೆಸಾಗೋನಿಕ ಮರ ಇವತ್ತಿಲ್ಲ, ಮಲೆನಾಡಲ್ಲಿ ಇಲ್ಲ, ಕಡ್ದು ಖಾಲಿ ಮಾಡಿ ಇಟ್ಟಿದ್ದಾರೆ ಅಂತ. ಎಷ್ಟೋ ಮರಗಳು ಇವತ್ತಿಲ್ಲ. ಇದೇ ಹೇಳ್ತಿರಲ್ಲ, ನಮ್ಮ ಇದೇನಿದೆ ಏನದು ಮಲೆನಾಡಿನ ಇದೇನಿದೆ ಯುನೆಸ್ಕೋ ಇದ್ರ ಪ್ರಕಾರನೇ ಇಟ್ಸ್ ದ ಮೋಸ್ಟ್ ಏನದು ಅನಿಮಲ್ ಡೈವರ್ಸಿಟಿ ಇರುವಂತಹ ಜಾಗ. ಅದನ್ನು ಕೊಡಬೇಡಿ ಅಂತ ವಿಶ್ವ ಹೇಳ್ತಾ ಇದೆ, ಯುನೆಸ್ಕೋ ಹೇಳ್ತಿದೆ. ನಮ್ಮ ಹಿಂದಿನ ಸರ್ಕಾರಗಳು ಮಾತ್ರ ಹೇ ಇಲ್ರಿ, ನೀವ್ ಯಾರು ಹೇಳಕ್ ನಾವ್ ಹೆಂಗ್ ಬೇಕಾದ್ರೆ ಕೊಳ್ಳೆ ಹೊಡಿತೀವಿ ಅಂತ ಹೇಳ್ತಾ ಹೋಗ್ತಾರೆ. ಆಗ ಅಲ್ಲಿ ನಾವು ಮೂಲ ನಿವಾಸಿಗಳು ಏನಾಗ್ತಾರೆ. ಸೊ ಇವೆಲ್ಲ ಸೆಕೆಂಡರಿ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಬಟ್ ಜಟ್ಟ ಇದರ ಪೊಲಿಟಿಕಲ್ ಆಯಾಮಗಳನ್ನ ಎತ್ಕೊಳ್ಳದೆ ಅದನ್ನ ಸಣ್ಣ ಇದರಲ್ಲೇ ಇದು ಮಾಡ್ಕೊಂಡು ಹೋಗ್ತಾ ಹೋಗ್ತೀವಿ. ಓಕೆ, ಫೈನ್. ಇಲ್ಲಿ ನಿಮ್ಗೆ ಡೈಲಾಗ್ಸ್ ಒಂದು ಸವಾಲ್ ಆಗ್ಬೋದು. ಅವ್ರಾಗ್ಲೇ ಹೇಳಿದಾಗೆ ಲೋಕಲ್ ಅಲ್ಲಿನ ಪರಿಸರನ ಬಳಸ್ಕೊಂಡ ಹಾಗೆ ಅಲ್ಲಿನ ಭಾಷೆಯನ್ನು ಕೂಡ ಬಳಸ್ಕೊಂಡಿದ್ದಾರೆ. ಏಕದಮ್ ಫೋರ್ಸ್ ಅಲ್ಲಿ ಡೆಲಿವರ್ ಮಾಡಬೇಕಾದಂತಹ ಡೈಲಾಗ್ಗಳು. ಮತ್ತದು ನಿಮ್ಮ ನಿತ್ಯದ ಕನ್ನಡ ಆಗಿರ್ಲಿಲ್ಲ, ಅದು ಬೇರೆ ಕನ್ನಡ ಆಗಿತ್ತು. ಆ ಡೈಲಾಗ್ಗಳ ಬಗ್ಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ ಹೇಗೆ, ಡೆಲಿವರ್ ಮಾಡಿದ ಹೇಗೆ, ಅಥವಾ ಅದರ ಅರ್ಥ ಯಾವ ಡೈಲಾಗ್ ತುಂಬಾ ಕಷ್ಟ ಆಯ್ತು, ಅದ್ರ ಜೊತೆಗೆ ಅದೆಲ್ಲ ಹೇಳಿದ್ಮೇಲೆ ಒಂದು ಡೈಲಾಗ್. ನನ್ ಡೈಲಾಗ್ಸ್ ನನ್ ಕನ್ನಡ ಈ ಫಿಲ್ಮ್ ಅಲ್ಲಿ ನಂದು ಬ್ಯಾಂಗ್ಳೂರ್ ಕನ್ನಡನೇ. ಕಿಶೋರ್ ಯಾವ ಬೆಂಗಳೂರು ಕನ್ನಡ ಅಂತ ಗೊತ್ತಿಲ್ಲ, ನಕಾರ ಡಕಾರ ಯಾವುದೇ ದೀರ್ಘ ಸ್ವರ ಇರೋ ಕನ್ನಡ ಅದು. ಅದು ಬೆಂಗಳೂರಲ್ಲಿ ಯಾರು ಆಡ್ತಾರಲ್ಲ ಹುಡುಕ್ತಾ ಇದ್ದೀವಿ. ಸೊ ಆ ರೀತಿ ಒಂದು ಕನ್ನಡ, ಏರೋ ಅಷ್ಟೇ ಕನ್ನಡ ಅಂತ ಹೇಳೋದು. ಫಸ್ಟ್ ನಂಗೆ ಗಿರಿ ಸರ್ ಜೊತೆ ಸೇರಿದಾಗ ಫಸ್ಟ್ ನಂಗೆ ಲಕಾರ ಲಕಾರ ನಕಾರ ನಕಾರ ದೀರ್ಘ ಅಡಿವತ್ತುಗಳು ಅದನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅದೇನು ಗೊತ್ತಿರ್ಲಿಲ್ಲ, ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅಂತದ್ರಲ್ಲಿ 3 ಪೇಜ್ ಇದ್ದ ಡೈಲಾಗ್ಸ್ ಒಂದೇ ಟೇಕ್ ಅಲ್ಲಿ ಮಾಡ್ಬೇಕು, ಒಂದೇ ಶಾರ್ಟ್, ಲಾಂಗ್ ಶಾರ್ಟ್ ಅದು ಅಂತ ಹೇಳಿದ್ರು. ನಂಗೆ ಫಸ್ಟ್ ಆ ಡೈಲಾಗ್ ತಗೊಂಡೋಗಿ ಸ್ಕ್ರಿಪ್ಟ್ ಓದಿದ್ನ ಫಸ್ಟ್ ಓದಿದ್ದೆ, ಬಟ್ ಅಷ್ಟು ಸೀರಿಯಸ್ಲಿ ಓದಿರ್ಲಿಲ್ಲ. ಓದಿದ್ನ ನಂಗೆ ನಿದ್ದೆ ಕೆಟ್ಟೋಗಿತ್ತು ನಿಜವಾಗ್ಲೂ. ಅವತ್ತು ರಾತ್ರಿ ನಾನು ಮಲಗಿರ್ಲಿಲ್ಲ. ಮಾನ್ಯ ದಿವಸ ಒಂದು ಗಿರಿ ಸರ್ ಹೇಳಿದ್ರು, ಬೈ ಹಾರ್ಟ್ ಹೊಡೆದು ನಾಳೆ ಬಂದು ನಂಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ಓದಿದ್ಯಾ? ಎಸ್ ಸರ್. ಓದು ನೋಡೋಣ ಒಂದ್ ಲೈನು ಅಂತ ಹೇಳಿದ್ರು. ಮತ್ತೆ ಅದು ಲಕಾರ ನೌಕರ ಅದನ್ನ ಕಲ್ಸಕ್ಕೆ ಆಲ್ಮೋಸ್ಟ್ ಒಂದ್ ದಿವಸ ನಂಗೆ ಅದನ್ನೇ ಕನ್ನಡ ಅಕ್ಷರಗಳನ್ನೇ ಅಕ್ಷರಮಾಲೆಯನ್ನೇ ಅವರು ನಂಗೆ ಉಚ್ಚಾರಣೆ ಕಲ್ಸ್ಕೊಟ್ಟಿದ್ರು. ಒಂದು ಡೈಲಾಗ್ ಇಲ್ಲಿ
ಪ್ಲೀಸ್ ಬೇಡ. ಹೊಡಿಬೋದು. ಇನ್ನೊಂದು ಈ ಡಬ್ಬಿಂಗ್ ಟೈಮ್ಗೆ ಸೈಕಲ್ ಹೊಡೆದಿದ್ದೀನಿ. ನೆನಪಿರೋ ಒಂದು ಸಾಲಿನ ಡೈಲಾಗ್. ಅಷ್ಟು ನೆನಪು ಮಾಡ್ಕೊಂಡಿದ್ದೀನಿ 2 ಪೇಜ್. ಬಟ್ ದಟ್ಸ್ ಟ್ರೂ ದಟ್ ಇಟ್ ವಾಸ್ ಅ ಸಿಂಗಲ್ ಟೇಕ್ ಶಾರ್ಟ್ಸ್. ಈ ಹುಡುಗಿನೂ ಅಷ್ಟೇ, ಪಾವನ ಅಂತ ಇನ್ನೊಬ್ಳು ಅವ್ರದ್ದು ಅಷ್ಟೇ. ದೇವರ್ ಆಲ್ ಆಲ್ಮೋಸ್ಟ್ 1 ಪೇಜ್ ಡೈಲಾಗ್ ಇತ್ತು. ನನಗೆ ಅದು ಇಮೋಷನಲ್ ಕಟ್ಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಎಲ್ಲೋ ಕ್ಯಾಮ್ರಾ ಕಟ್ ಮಾಡಿದ್ದು ನಾವು ಅಲ್ಲಿ ಎಷ್ಟೋ ಇಮೋಷನಲ್ ಫ್ಲೋ. ಸಿಂಪಲ್ ಲಾಜಿಕ್ ಏನು ಅಂತ ಹೇಳಿದ್ರೆ, ವಿ ಕಟ್ ಯಾವಾಗ 2 ಮಿನಿಟ್ ಶಾರ್ಟ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡ್ ದಟ್ ಡೈರೆಕ್ಟರ್ ಡಸಂಟ್ ಟ್ರಸ್ಟ್ ದ ಆಕ್ಟರ್ ಅಂತ. ಸೊ ಇಲ್ಲಿ ಐ ಹ್ಯಾಡ್ ಟು ಟ್ರಸ್ಟ್ ಮೈ ಆಕ್ಟರ್ ಆ್ಯಂಡ್ ಹ್ಯಾಡ್ ಟು ಬಿಲ್ಡ್ ಇಟ್. ಸೊ ಅದು ದೊಡ್ಡ ದೊಡ್ಡ ಉದ್ದ ಪೇಜಿನ ಡೈಲಾಗ್ಸ್ಗಳಿದ್ದು. ಶಿ ವರ್ಕ್ಡ್ ಹಾರ್ಡ್. ಡೈಲಾಗ್ ನೆನಪಾಯ್ತು ನನಗೆ. ದೊಡ್ಡ ಡೈಲಾಗ್ಸ್ಗಳೇ ಇದೆ. ಅದೇ ಪ್ರೊಮೋ ಅಲ್ಲಿ ನೋಡಿದ್ರಲ್ಲ, ಅದನ್ನೇ ಕೊಟ್ಬಿಡ್ತೀನಿ. ಕಿಶೋರ್ ಸರ್ ಪ್ಲೀಸ್ ಟಾರ್ಚರ್ ಸಹಿಸ್ಕೊಳ್ಳಿ ಈಗ. ಓಕೆ, ನಿನ್ನ ಅಪ್ಪ ಅಮ್ಮ ಯಾರಂತ ನಿಂಗ್ ಗೊತ್ತಿರ್ಬೇಕು, ಆದ್ರೆ ಅಪ್ಪ ಯಾರಾಗ್ತಾನಂತ ಡಿಸೈಡ್ ಮಾಡೋ ಹಕ್ಕು ಅಮ್ಮನಿಗಿರ್ಬೇಕು. ಆದ್ರೆ ಇಲ್ಲಿ ಅಪ್ಪ ಯಾರಾಗ್ತಾರೆ, ಅಮ್ಮ ಯಾರಾಗ್ತಾರೆ ಅಂತ ಯಾವ್ದೋ 3ನೇ ವ್ಯಕ್ತಿ ಡಿಸೈಡ್ ಮಾಡ್ತಾನೆ. ನೈಸ್ ಡೈಲಾಗ್ ಹೇಳಿ ಅಂದ್ರೆ ಆಕ್ಟಿಂಗ್ ಮಾಡ್ಬಿಟ್ರೆ ಇದನ್ನು ಬೇಕಾದ್ರೆ ಇಟ್ಸ್ ಅ ಮೆಥಡ್ ಪ್ರೋಸೆಸ್. ಓಕೆ, ವಿ ಕೆನಾಟ್ ಸೇ ದ ಡೈಲಾಗ್ ವಿದೌಟ್ ಆಕ್ಟಿಂಗ್. ಇಟ್ಸ್ ಅ ಪ್ರೋಸೆಸ್. ಲಿರಿಕ್ಸ್ ಹೇಳ್ಬೇಕಾದ್ರೆ ನಂಗೆ ಲಿರಿಕ್ಸ್ ಪಕ್ಕ ಬರ್ತಾ ಇರಲ್ಲ. ಓನ್ಲಿ ಇಫ್ ಐ ಕ್ಯಾನ್ ಹಮ್ ದ ಸಾಂಗ್ ಆಗಲೇ ಲಿರಿಕ್ಸ್ ಬರುತ್ತೆ. ಇಟ್ಸ್ ಅ ಪ್ರೋಸೆಸ್ ಅದು. ಸೊ ಯು ಗೆಟ್ ಇನ್ ಟು ದ ಇಮೋಷನಲ್ ಪ್ರೋಸೆಸ್. ಅದು ಬೇರೆ, ಇಟ್ಸ್ ಸ್ಟಾನ್ಸ್ಲಾವ್ಸ್ಕಿ ಮೆಥಡ್ ಪ್ರೋಸೆಸ್ ಅಲ್ಲೇ ಕಲಿಸಿದಾಗ ಹಂಗಾಗಿ ರಿಹರ್ಸ್ ಸುಮಾರು ಮಾಡಿದ್ರು. ಹಾಗಾಗಿ ನನಗೆ ಒಂದ್ಸಲ ಭಯ ಶುರು ಆಗೋಯ್ತು ಮಧ್ಯದಲ್ಲಿ. ಇವರೆಲ್ಲ ಈ ಸೀನು ಆ ಸೀನ್ ನಂಬರ್ಗಳೆಲ್ಲ ಹೇಳ್ತಾ ಇದ್ರಿ ಹುಡುಗಿಯರೆಲ್ಲ. ಅಯ್ಯೋ ಇದೇನಿದು, ಇವರೆಲ್ಲ ಇಷ್ಟೊಂದು ಪ್ರಿಪೇರ್ ಆಗೋದು. ಮುಂಚೆ ರಿಹರ್ಸಲ್ಗೆಲ್ಲ ನಾನು ಹೋಗಿರಲಿಲ್ಲ, ನಾನೆಲ್ಲ ಶೂಟಿಂಗ್ ಅಂತ ವಿಜಯ ಕೂತ್ಕೊಂಡಿದ್ದೆ ಮುಂಚೆ. ಆಮೇಲೆ ಅನಿಸ್ತು ನನಗೆ ರಿಹರ್ಸಲ್ ನಾನು ಹೋಗ್ಬೇಕಾಗಿತ್ತು ಅಂತ. ಆಮೇಲೆ ಸ್ಕ್ರಿಪ್ಟ್ ಇಟ್ಕೊಂಡು ಯಾವ ದಿವಸ ಬೆಳಗ್ಗೆ ಬರ್ತಾ ಯಾವಾಗ ಫ್ರೀ ಅವಾಗೆಲ್ಲ ತೆಗೆದು ನೋಡ್ಕೊಂಡು ಒಂದು ಕಾಂಪಿಟೇಷನ್ ಶುರು ಆಯ್ತು. ಕಾಂಪಿಟೇಷನ್ ಅಂತಲ್ಲ, ಭಯ. ಇನ್ನಷ್ಟು ಆಕರ್ಷಕವಾದಂತಹ ತುಣುಕುಗಳು ಜಟ್ಟ ಚಿತ್ರದ ಒಳಗಿದೆ. ಅದರಲ್ಲಿ ಒಂದು ಸಣ್ಣ ತುಣುಕು ನೋಡೋಣ. ನೋಡ್ಕೋ, ತಾಯಿ ತೊಡೆ ಆಗಲಿಸಿ ತನ್ನ ಮಕ್ಕಳನ್ನೆಲ್ಲ ಹೊರ ಹಾಕಿದ್ಲು. ಮತ್ತವಳ ಮಕ್ಕಳು ಎಲ್ಲ ಮಿಂಡ್ರಿಗಳ ತಾಲುಗಳನ್ನ ಕಡ್ದು ಹಾಕ್ತಾರೆ. ಹೆಸರೆಂತ? ಅಂದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗೋಕಂದ್ರೆ ಪ್ರತಿ ಮನೆ ಸೂಳೆ ಮನೆ ಹೋಗುತ್ತಾ? ಎವರಿ ಚೈಲ್ಡ್ ಈಸ್ ಸೆಕ್ಸುಯಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್ಸ್ ಪೇರೆಂಟ್ ಆಫ್ ಅಪೋಸಿಟ್ ಸೆಕ್ಸ್. ನಂಗೆ ಎಂತ ಹೊಳಿತಿಲ್ಲ, ನೀವೇನಾದ್ರೂ ಹೇಳಿ ಮಾರಾರೆ. ನೀನ್ ಹಿಡಿಲಿಕ್ಕೆ ಹೋಗಿ ಮೊಸಳೆ ಹಿಡ್ದೊಂದ್ ಕತೆ ಗೊತ್ತಾ ಜಟ್ಟ? ಯು ಜಸ್ಟ್ ನೆಸ್ಟ್ ವಿತ್ ದ ರಾಂಗ್ ಗರ್ಲ್. ಧರ್ಮಗಳ ಕಾಳ್ಗಿಚ್ಚಿಗೆ ಬಾವಲಿ ಬಲಿ ಮರುಕ ಪಡದ ಕಿರುಕಲೆದೆಯ ತೋಟ ಕಂಡು ಏಸಿತು ಈ ಶರಣು ನಿಮ್ಮ ಧರ್ಮದೆಗೆ ತೀರಿ ಬಿಂದು ಕಥೆಗರುಣ. ಅಳುವ ನಗುವ ಸಮವ ಬೆಸವು ಉರಿಯುತ್ತಿರಲಿ ಎದೆಯಲಿ ಕರುಣ. ರಕ್ತ ಸುರ್ಸಾದ್ರೂ ಸರಿ, ನಾವು ನಮ್ಮತನವನ್ನ ಎತ್ತಿ ಹಿಡಿಬೇಕು. ಸೆಕೆಂಡ್ ಚಿತ್ರದ ಆ ಫೋರ್ಸೇ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ನೀವೀಗಲೇ ಹೇಳಿದ್ರಿ, ಇಲ್ಲಿ ಒಬ್ಬೊಬ್ಬರ ಕೊಡುಗಿನ ಕೂಡ ನೆನೆಸ್ಕೊಳ್ಳೇಬೇಕಾಗತ್ತೆ. ನಿಮ್ಮ ಜೊತೆಗೆ ನಟಿಸಿದವರು ಕೂಡ ಒಂದು ರೇಂಜಲ್ಲಿ ಪ್ರಿಪೇರ್ ಆಗಿಯೇ ಬಂದಿದ್ರು. ನೀವು ಹೇಳಿದಾಗೆ ಒಂದೊಂದು ಸೀನ್ ನಂಬರ್ ಹೇಳ್ತಿರುವಾಗಬೇಕಾದ್ರೆ ಅವರ ಕೊಡುಗೆ, ಅವರು ಡೆಡಿಕೇಟ್ ಆಗಿರೋದನ್ನ ನಾವು ಗಮನಿಸ್ಕೋಬೇಕಾಗತ್ತೆ. ನಿಮಗೆ ಅಂತ ಕಲಾವಿದರ ಜೊತೆಗೆ ಕೆಲಸ ಮಾಡುವಾಗ ಬರುವಂತಹ ಒಂದು ಹುಮ್ಮಸ್ಸು, ಅಲ್ಲಿ ಎಲ್ಲೋ ಒಂದು ಪೈಪೋಟಿಗೆ ಬೀಳ್ತೀವೋ ಅಥವಾ ನಾವು ಇದಕ್ಕೆ ಸಾಧ್ಯ ಆದಷ್ಟು ಗೌರವ ಕೊಡಬೇಕು ಅನ್ನುವಂಥ ಒಂದಿದು ಬರುತ್ತಾ ಅಂತ? ಖಂಡಿತ ಹೆಲ್ಪ್ ಆಗುತ್ತೆ. ಒಬ್ಬ ಆಕ್ಟರ್ ಅದು ಒಂದು ಸೀನ್ ಕ್ರಿಯೇಟ್ ಮಾಡ್ತೀರಾ ನೀವು ಅಂತಂದ್ರೆ ಅದರಲ್ಲಿರೋ ಆಕ್ಟರ್ಗಳೆಲ್ಲರೂ ಇನ್ವಾಲ್ವ್ ಆಗಿದ್ದಾಗಷ್ಟೇ ಅದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅದು ಏನಿದೆಯೋ ಅದ್ರ ಉದ್ದೇಶ ಅದು ಬರ್ಲಿಕ್ಕೆ ಸಾಧ್ಯ. ಸೊ ಒಬ್ಬ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಗ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಿದ್ರೆ ಸಾಕು. ನಾನು ಆ ಥರ ಆಕ್ಟರ್ನೇ. ಸೊ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ರೆಸ್ಪಾಂಡ್ ಮಾಡಿನೇ ಬದುಕೊಂಡಿದ್ರು ಇಷ್ಟು ದಿವಸ. ಸೊ ಇದರಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡ್ತಾ ಇದ್ರು. ಸೊ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಸಾಕಾಗ್ತಾ ಇತ್ತು. ಆ ಮೂಡ್ ಆಟೋಮೆಟಿಕ್ ಆಗಿ ಎಲಿವೇಟ್ ಆಗೋಗ್ತಾ ಇತ್ತು, ಬಂದ್ಬಿಡ್ತಾ ಇತ್ತು. ಸೊ ಇಟ್ ವಾಸ್ ಒಂಥರ ತುಂಬಾ ಸುಲಭ ಆಯ್ತು. ಆ ಥರದ ಆಕ್ಟರ್ಗಳ ಜೊತೆ ಕೆಲಸ ಮಾಡೋದು ತುಂಬಾ ಸುಲಭ. ಓಕೆ, ಈ ತರದ ಸಿನಿಮಾಗಳು ಸಾಮಾನ್ಯವಾಗಿ ತಮಿಳ್ ಇಂಡಸ್ಟ್ರಿಯಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಕಾಣ್ತೀವೋ ಅಥವಾ ಅಲ್ಲಿ ತುಂಬಾ ಒಳ್ಳೆ ಪ್ರೋತ್ಸಾಹ ಇದೆ ಅಂತ ಅನ್ಸುತ್ತೆ. ನೀವು ಆ ಅಲ್ಲಿನ ಚಿತ್ರಾಂಗವನ್ನು, ಅಲ್ಲಿನ ನೇಟಿವಿಟಿನ ತುಂಬಾ ಚೆನ್ನಾಗಿ ಬಲ್ಲವರು. ಇದೇ ಚಿತ್ರ ಅಥವಾ ಈ ತರದ್ದೇ ಚಿತ್ರ ಅಲ್ಲಿ ಬಂದಾಗ ಸಿಗುವಂತಹ ಮನ್ನಣೆ, ಇಲ್ಲಿ ಬಂದಾಗ ಸಿಗುವಂತಹ ಮನ್ನಣೆ ವ್ಯತ್ಯಾಸ ಇದೆಯಾ? ಇರ್ಲಿಕ್ಕೆ ಸಾಧ್ಯತೆಗಳಿದೆ. ಯಾಕಂದ್ರೆ ಇನ್ನೂ ನಾವು ರಿಲೀಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ರೀತಿಯಲ್ಲಿ ಅಂತ ಅಂದ್ಬಿಟ್ಟು. ಖಂಡಿತ ಅಲ್ಲಿ ತಮಿಳ್ ಆಡಿಯನ್ಸ್ ಬೇಕಾದಷ್ಟು ಥರದ ಸಿನಿಮಾಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದೆ. ನಮ್ಮಲ್ಲಿ ಆ ಥರದ
ಬೇರೆ ಬೇರೆ ಥರದ ಸಿನಿಮಾಗಳು ಮಾಡ್ತಿರೋದು ಕಡಿಮೆ. ನಾವು ಇಲ್ಲ ಲವ್ ಸ್ಟೋರಿ ಮಾಡ್ತೀವಿ, ಇಲ್ಲ ರೌಡಿಸಮ್ ಸಿನಿಮಾ ಮಾಡ್ತೀವಿ, ಅಷ್ಟರಲ್ಲೇ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದನ್ನ ಬಿಟ್ಟು ಎಲ್ಲೆಲ್ಲೋ ತುಂಬಾ ಕಡಿಮೆ ಒಳ್ಳೆ ಪ್ರಯತ್ನಗಳಾಗ್ತವೆ.